ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಈ ಚಳಿಗಾಲ ಅಥವಾ ಮೈಯಲ್ಲಿ ಅತಿ ಹೆಚ್ಚು ಉಷ್ಣತೆ ಆದಾಗ ಕಾಲು ಹಿಮ್ಮಡಿ ಹೊಡಿತದೆ. ಆ ಹಿಮ್ಮಡಿ ಹೊಡೆತಕ್ಕೆ ಕಾಲಷ್ಟು ನೋಡೋಕ್ಕೂ ಚೆನ್ನಾಗಿರಲ್ಲ ಹಿಮ್ಮಡಿ. ಇನ್ನೊಂದು ನೋವು, ಇನ್ನೊಂದು ಉರಿ, ಕೆಲವರಿಗೆ ಅದು ಅರ್ಥ ಬರ್ತಾ ಇರ್ತದೆ. ಇಂತಹ ಒಂದು ಸಮಯದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಅಡುಗೆ ಸಿಕ್ಕುವಂತಹ ಈರುಳ್ಳಿ ಮತ್ತು ಲವಂಗ, ಕೊಬ್ಬರಿ ಎಣ್ಣೆ, ಕರ್ಪೂರ. ಸ್ನೇಹಿತರೆ, ಈ ಒಂದು ಈರುಳ್ಳಿನ ಕಟ್ ಮಾಡಿ ಕುಟ್ಟಿ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಹೆಣೆದಾಗ ರಸ ಬರ್ತದೆ. ಆ ರಸವನ್ನು ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ಹಾಕಿ, ಮತ್ತು ಈ ಲವಂಗ ನಾವೊಂದು 3, 4, 5 ನೋವು ಜಾಸ್ತಿ 5, 6 ಎತ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಈ ರಸಕ್ಕೆ ಹಾಕಿ. ನಂತರ ಈ ರಸ ಎಷ್ಟಿದೆಯೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ, ಅದು ಚೆನ್ನಾಗಿ ಕಾದ್ಮೇಲೆ ತುಪ್ಪ ಅಥವಾ ಮೇಣ ಅಥವಾ ಜೇನು ಮೇಣ, ಈ ಮೂರಲ್ಲಿ ಯಾವುದೋ ಒಂದು, ಈ ಪ್ರಮಾಣ ಎಷ್ಟಿದೆ ಅಷ್ಟು ಬಾಣಲಿಗೆ ಚೆನ್ನಾಗಿ ಕಾಯಿಸಿ, ಕಾದ ಮೇಲೆ ಈ ರಸವನ್ನು ಅದಕ್ಕೆ ಹಾಕಿ ಮತ್ತೆ ಕಾಯಿಸಿ ಕಲಿಸ್ತಾಯಿರಿ. ಆಗ ಕರ್ಪೂರ ಒಂದು ಬಿಲ್ಲೆ ಎತ್ಕೊಂಡು ಅದನ್ನು ಪುಡಿ ಮಾಡೋದಕ್ಕೆ ಕಲಿಸ್ತಾಯಿರಿ. ಎಲ್ಲ ವಿಲೀನ ಆಗುತ್ತೆ. ಆಗ ಅದನ್ನು ಬೇರೆ ಒಂದು ಗ್ಲಾಸ್ ಇರುವಂತಹ ಒಂದು ಬಾಟ್ಲಿಗೆ ಅಥವಾ ಒಂದು ಸೀಸೆಗೆ ಟ್ರಾನ್ಸ್ಫರ್ ಮಾಡಿ, ಸ್ವಲ್ಪ ಬಿಸಿ ಇದ್ದಾಗ ಅದೇನಾಗುತ್ತೆ, ಈ ಜೇನುಮೇಣ, ತುಪ್ಪ ಅಥವಾ ಮೇಣಬತ್ತಿ ಹಾಕಿರ್ತೀವಲ್ಲ, ಅದು ಗಡ್ಡೆ ಕಟ್ಟುತ್ತೆ. ಆಗ ಅದನ್ನು ಇದು ಗಡ್ಡೆ ಕಟ್ಟಿದೆ ಕೊಬ್ಬರಿ ಎಣ್ಣೆ, ಆಗ ಅದನ್ನು ರಾತ್ರಿ ಮಲಗುವಾಗ ಹಿಮ್ಮಡಿಗೆಲ್ಲ ಸವರಿಬಿಟ್ಟು ಬಟ್ಟೆಗೆ ಆಗುತ್ತಂದು ಸಾಕು ಮಲ್ಕೊಂಡ್ರೆ ಆಯಿತು. 2-3 ದಿವಸಕ್ಕೆ ಅದು ಕ್ಲಿಯರ್ ಆಗ್ತದೆ. ಸ್ನೇಹಿತರೆ, ಇಂತಹ ಒಂದು ರೆಮಿಡಿನ ನಾವು ಮನೆಯಲ್ಲೇ ಯಾವುದು ಖರ್ಚಿಲ್ದೇ ಅಪ್ಲೈ ಮಾಡಿಕೊಡೋದ್ರಿಂದ ಆ ಹಿಮ್ಮಡಿ ಹೊಡೆತವನ್ನು ನಾವು ನಿವಾರಿಸ್ಬೋದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯರ. ನಮಸ್ಕಾರ ಸ್ನೇಹಿತರೆ.